ಹಾಯ್ ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಗೈಸ್, ಎರಡನೆಯ ಕಂಟೆಸ್ಟೆಂಟ್ ಆಗಿ ಕಾವ್ಯ ಶೈವ ಅವರು ಬಂದಿದ್ದಾರೆ. ಅಂದ್ರೆ ಕೆಂಡ ಸಂಪಿಗೆ ಸೀರಿಯಲ್ ಮಾಡ್ತಿದ್ರಲ್ಲ ಅವ್ರು ಬಂದಿದ್ದಾರೆ. ಬಟ್ ಅವ್ರು ತುಂಬಾ ಸೈಲೆಂಟ್ ಅಂತೆ, ಅವಾಗವಾಗ ಅಳ್ತಿರ್ತಾರಂತೆ. ಅಫ್ಕೋರ್ಸ್ ಬಿಗ್ ಬಾಸ್ ಮನೆಗೆ ಬಂದಾಗ ಅಳ್ಳೇಬೇಕು, ಅಳ್ತಾರೆ ಕೂಡ. ಅದಂತೂ ಗೊತ್ತಾಗ್ತಿದೆ. ಅವರು ತುಂಬಾ ಸ್ವಲ್ಪ ಸಾಫ್ಟ್ ಅನ್ಸುತ್ತೆ. ಈಗ ಅವರು ಇದು ಏನಂತಾರೆ, ಅವ್ರಿಗೆ ಬರೀ ಎಷ್ಟು 51% ಅಷ್ಟೇ ಬಂದಿದ್ದು ಜನರ ಓಟು, ಆಡಿಯನ್ಸ್ ಓಟು. ಅದಕ್ಕಾಗಿ ಅವರು ಜಂಟಿಗೋಸ್ಕರ ಕಾಯ್ತಾ ಇದ್ರು. ಮೂರನೇದಾಗಿ ಬಂದಿದ್ದು ಇವರು ಡಾಗ್ ಬ್ರೀಡ್ ಸತೀಶ್ ಅವರು ಕೂಡ 28% ಬಂತು. ಅವರು ಕೂಡ ಜಂಟಿಯಾಗಿ ಹೋಗೋದಕ್ಕೋಸ್ಕರ ಸಪ್ರೇಟ್ ಕೂರಿಸಿದ್ರು. ಫೋರ್ತ್ ಆಗಿ ಬಂದಿದ್ದು ನಮ್ ಗಿಲ್ಲಿ ನಟ ಗಿಲ್ಲಿ ನಟನು ಕೂಡ ಬರೀ 73% ಕೊಟ್ರು ಆಡಿಯನ್ಸ್. ಅವ್ರಿಗೆ ಈಗ ಜಂಟಿಯಾಗಿ ಕಾವ್ಯ ಶೈವ ಅವರು ಇದಾರಲ್ಲ, ಅವ್ರನ್ನ ಜಂಟಿಯಾಗಿ ಮನೆ ಒಳಗಡೆ ಈಗ ಕಳಿಸಿದ್ದಾರೆ. ಅವರಲ್ಲೇ ಆಲ್ರೆಡಿ ಎಲ್ಲ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಅಂದ್ರೆ ಮದುವೆ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ರೇಂಜ್ಗೆ, ಆ ರೇಂಜಿಗೆ ಫುಲ್ ಗಿಳಿನಟ ಫುಲ್ ಖುಷಿಯಾಗಿ ಹೋಗಿದ್ರು. ಅಣ್ಣ ನಾನು ಜಂಟಿಯಾಗಿ ಹೋಗಿದ್ನಿ ಅನ್ನೋ ರೀತಿ. ಕಿಚ್ಚ ಸುದೀಪ್ ಸರ್ ಯಾವಾಗ ಅವ್ರಿಗೆ ಸಿಕ್ಕದ್ರಲ್ಲೆಲ್ಲ ನೀವು ಓಡಿದಾರ ಅಂತ ಅಂದಿದ್ದಕ್ಕೆ, ಅಯ್ಯೋ ಸರ್ ಬಿಚ್ಕೊಳ್ಳೋ ಆಪ್ಷನ್ ಇದೆಯಾ, ನಾನು ಕೋಟಿ ಅಂದ್ರೆ ಸತೀಶ್ ಅವರು ಅವ್ರ ಜೊತೆ ಹೋಗ್ತೀನಿ ಅಂತಂದ್ರು. ಈಗ ಬಿಚ್ಚೋ ಆಪ್ಷನ್ ಎಲ್ಲ ಇಲ್ಲ, ಹೋಗು ಅಂತ ಕಳಿಸಿದ್ದಾರೆ ಮನೆ ಒಳಗಡೆ. ನೋಡ್ಬೇಕು ಇನ್ನು ಮುಂದೆ ಏನಾಗುತ್ತೆ ಅಂದ್ರೆ ಈಗ ಏನ್ ಗೊತ್ತಾಗ, ಈಗ ಜಂಟಿಯಾಗಿ ಆಡ್ಬೇಕು ಅಂದ್ರೆ ಅವರು ಈಗ ಬಿಗ್ ಬಾಸ್ ಅವ್ರು ಅನೌನ್ಸ್ ಮಾಡೋವರೆಗೂ ಏನೇ ಟಾಸ್ಕ್ ಕೊಟ್ರು ಇವರಿಬ್ರು ಜಂಟಿಯಾಗಿ ಮಾಡ್ಬೇಕಂತೆ. ಅಂದ್ರೆ ಇಲ್ಲ ಅವ್ರು ಮಾಡ್ಬೇಕಾ ಇಲ್ಲ ಇವ್ರು ಮಾಡ್ಬೇಕು ಅಂತ ಆಪ್ಷನಲ್ ಆಗಿ ತಗೊಂಡು ಡಿಸೈಡ್ ಮಾಡಿ ನಾನ್ ಮಾಡ್ಬೇಕು ನೀನ್ ಆ ತರ ಟಾಸ್ಕ್ ಮಾಡ್ಬೇಕಂತೆ ಸುದೀಪ್ ಸರ್ ಹೇಳಿದ್ರು. ಒಂಟಿಯಾಗಿರೋರು ಅವ್ರದೇ ದರ್ಬಾರು, ಯಾವ್ದೇ ಇದು ಕೊಟ್ರು, ಯಾವ್ದೇ ಟಾಸ್ಕ್ ಕೊಟ್ರು ಅವ್ರದೇ ದರ್ಬಾರು, ಅವರೇ ಮಾಡ್ಬೇಕು. ಬಟ್ ಜಂಟಿ ಆಗಂಗಿಲ್ಲ, ನಾನು ಮಾಡ್ತೀನಿ ಅಂತ ಬರ್ತಾರೆ, ಇವ್ರು ಮಾಡ್ತೀನಿ, ಇಬ್ರಲ್ಲೂ ಒಂದು ಕ್ಲಾಶ್ ಆಗೇ ಆಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ಗಿಲ್ಲಿ ನಟಂಗೆ ಒಂಟಿಯಾಗಿ ಕೊಡ್ಬೋದಾಗಿತ್ತು, ಆ ಸಾಮರ್ಥ್ಯ ಅವರಲ್ಲಿತ್ತು. ಬಟ್ ಏನೋ ಗೊತ್ತಿಲ್ಲ, ಬಿಗ್ ಬಾಸ್ ಅವ್ರ ಗಿಮಿಕ್ಕೂ ಇರುತ್ತೆ ಜೋಡಿ ಮಾಡಿ ಕಳ್ಸೋಣ ಅಂತ. ಓಕೆ, ಇಟ್ಸ್ ಓಕೆ. ಫೋರ್ತ್ ಕಂಟೆಸ್ಟೆಂಟ್ ಆಗಿ ಬಂದಿದ್ದಾರೆ. ನಿಮ್ಗೆ ಯಾರು ಇಷ್ಟ ಆದ್ರೂ ಈಗ ಬಂದಿರೋ 4 ಕಂಟೆಸ್ಟೆಂಟ್ ನಿಮ್ಮ ಫೇವ್ರೇಟ್ ಯಾರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.